ನಮಸ್ತೆ ಸರ್. ನಾನು ಡೆಲ್ಲಿಯಿಂದ ಬಂದಿರೋದು. ನನಗೀಗ ವಯಸ್ಸು 25. ನನಗಿರೋ ಈ ವಯಸ್ಸಿನಲ್ಲಿ ಪುರುಷರ ಮೇಲೆ ಆಕರ್ಷಣೆ ಆದೇ ಆಗುತ್ತೆ. ಆದ್ರೆ ಇದು ಮೊದಲನೇ ಸಲ ಏನಲ್ಲ. ಹಿಂದೆ ಹಲವಾರು ಬಾರಿ ಇಂಥ ಅನುಭವಗಳಾಗಿವೆ. ಇಲ್ಲ, ನಾನು ಈ ದಿಕ್ಕಿನಲ್ಲಿ ಹೋಗ್ಬಾರ್ದು ಅಂತ ಅನ್ಸುತ್ತೆ. ನೀವೊಬ್ಬರು ಮಹಿಳೆ, ನಿಮ್ಮ ಜೀವನದಲ್ಲಿ ಪುರುಷರಂತೂ ಬಂದೇ ಬರ್ತಾರೆ. ಪ್ರಶ್ನೆ ಇರೋದು, ಯಾವ ಪುರುಷ ಬರ್ತಾನೆ, ಯಾವ ಕಾರಣಕ್ಕಾಗಿ ಬರ್ತಾನೆ. ನೀವು ಹುಡುಗಿದ ಮ್ಯಾಗ ಕೇಳಿ ನೋಡಿ. ಅವ್ರು ಹೇಳ್ತಾರೆ, ಈ ಬಸ್ಗಳಲ್ಲೆಲ್ಲ ಯಾರನ್ನ ನೀವು ತಾತ ಅಂತ ಹೇಳಿ ಪಕ್ಕದಲ್ಲಿ ಕುತ್ಕೊಳ್ಳೋಕೆ ಬಿಟ್ಟರೋ ಅಥವಾ ಕೈ ಕೊಟ್ಟರೋ ಎದ್ದು ನಿಂತ್ಕೊಳ್ಳಿ ಅಂತ, ಅವರೂ ಅದೇ ದೃಷ್ಟಿನ ನೋಡ್ತಾರೆ. ಒಳಗಡೆ ಯಾವಾಗಲೂ ಯೌವನ ತಪ 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 ಅಂತ ಕುದಿತಿರುತ್ತೆ. ಆ ಪ್ರಾಣಿಗಳು ವರ್ಷದಲ್ಲಿ ಒಂದ್ಸಲ ಅವರು ಸಮಯ ಬರುತ್ತೆ, ಆ ಟೈಮೆಲ್ಲ ಅವರು ಸಂಭೋಗ ಮಾಡ್ತಾರೆ, ಆಮೇಲೆ ಅವ್ರ ಪಾಡು ಅವ್ರು ಆರಾಮಾಗಿರ್ತವೆ. ಈ ಮನುಷ್ಯನೇ ಯಾರು ಮ್ಯಾಡ್ಲಿ ಸೆಕ್ಷುವಲ್ ಆಗೋಗಿರೋದು. ನಿಮಗೆ ಏನು ಬೇಕೋ ಅದು ಸಿಗದೇ ಇರೋ ಕಾರಣಕ್ಕೆ, ಅದು ಸಿಗದೇ ಇರೋದಕ್ಕೆ ನೀವು ಬೇರೆ ದಾರಿಯಲ್ಲಿ ಕುರುಡ್ರಾಗಿ ಹುಚ್ಚನ್ ಥರ ಓಡ್ತೀರ, ಜೀವನ ಪೂರ್ತಿ ಓಡ್ತಾ ಇರ್ತೀರ. ಒಳ್ಳೆ ಕೆಲಸ, ಒಳ್ಳೆಯವ್ರಾಗೋದು ಕಾಮವಾಸನೆಗೂ ಒಂದು ಸರಿಯಾದ ದಿಕ್ಕನ್ನು ಕೊಟ್ಬಿಡುತ್ತೆ. ನಮಸ್ತೆ ಸರ್. ನಾನು ಡೆಲ್ಲಿಯಿಂದ ಬಂದಿರೋದು. ನನಗೀಗ ವಯಸ್ಸು 25. ನನಗಿರೋ ಈ ವಯಸ್ಸಿನಲ್ಲಿ ಪುರುಷರ ಮೇಲೆ ಆಕರ್ಷಣೆ ಆದೇ ಆಗುತ್ತೆ. ಆದ್ರೆ ಇದು ಮೊದಲನೇ ಸಲ ಏನಲ್ಲ. ಹಿಂದೆ ಹಲವಾರು ಬಾರಿ ಇಂಥ ಅನುಭವಗಳಾಗಿವೆ. ಆ ಅನುಭವಗಳಿಂದ ಏನು ತಿಳಿತು ಅಂದ್ರೆ, ಇಲ್ಲ, ನಾನು ಈ ದಿಕ್ಕಿನಲ್ಲಿ ಹೋಗಬಾರ್ದು ಅಂತ ಅನ್ಸುತ್ತೆ. ನನ್ನ ಕಡೆಯಿಂದ ಎಷ್ಟೆಲ್ಲ ಸಾಧ್ಯವಾಗುತ್ತೋ ಅದನ್ನ ಮಾಡ್ತಿದ್ದೀನಿ. ಸಂಪರ್ಕ ಮಾಡೋದನ್ನ ಪೂರ್ಣವಾಗಿ ನಿಲ್ಲಿಸ್ಬಿಡ್ತೀನಿ. ಆದಷ್ಟು ದೂರ ಇರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆದ್ರೆ ತಲೆಯಲ್ಲಿ ಒಂದ್ ಕಡೆ ಯೋಚನೆಗಳು ಬರ್ತಾನೆ ಇರ್ತವೆ. ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತೀನಿ. ಇದರಿಂದ ಯಾವುದೇ ಕೆಲಸ ಮಾಡುವಾಗ ಪೂರ್ಣವಾಗಿ ಸ್ಟಕ್ ಆಗ್ಬಿಡ್ತೀನಿ. ಅದಕ್ಕೆ ಇದ್ರ ಜೊತೆ ಹೇಗ್ ಡೀಲ್ ಮಾಡ್ಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಯಾವುದೋ ಒಂದು ಕೆಲಸ ಯಾಕೆ ಮಾಡ್ತೀರಾ? ಒಳ್ಳೆ ಕೆಲಸ ಮಾಡಿ. ಒಳ್ಳೆ ಕೆಲಸ ಮಾಡಿ. ಒಳ್ಳೆ ಕೆಲಸದಿಂದ 2 ಲಾಭಗಳಾಗ್ತವೆ. ಮೊದಲನೇದು, ಮನಸ್ಸಿನಲ್ಲಿ ಕಾಮಾಸಕ್ತಿಯ ತೀವ್ರವಾದ ಆಸೆ ಹುಟ್ಟೋದಿಲ್ಲ. ಎರಡನೇದು, ನೀನು ಒಳ್ಳೆ ಕೆಲಸ ಮಾಡಿದ್ರೆ ನಿಮಗೆ ಬೇಕಾಗಿರೋ ಒಬ್ಬ ಪುರುಷನನ್ನು ಅವನು ಒಳ್ಳೆಯನಾಗಿರೋನೇ ಆರಿಸ್ಕೋತೀರ. ಒಳ್ಳೆ ಕೆಲಸ, ಒಳ್ಳೆಯವರಾಗೋದು ಕಾಮವಾಸನೆಗೂ ಒಂದು ಸರಿಯಾದ ದಿಕ್ಕನ್ನು ಕೊಟ್ಬಿಡುತ್ತೆ. ಒಂದೇ ಕಡೆ ಹರಿಯೋಗಿ ಮಾಡಿಬಿಡುತ್ತೆ. ನೀವೊಬ್ಬರು ಮಹಿಳೆ, ನಿಮ್ಮ ಜೀವನದಲ್ಲಿ ಪುರುಷರಂತೂ ಬಂದೇ ಬರ್ತಾರೆ. ಪುರುಷರ ಜೀವನದಲ್ಲಂತೂ ಮಹಿಳೆಯರು ಬಂದೇ ಬರ್ತಾರೆ. ಪ್ರಶ್ನೆ ಇರೋದು, ಯಾವ ಪುರುಷ ಬರ್ತಾನೆ, ಯಾವ ಕಾರಣಕ್ಕಾಗಿ ಬರ್ತಾನೆ. ಯಾವುದೇ ಥರದ ಅಡಚಣೆ ಅಂತೂ ಇಲ್ಲ. ಅಧ್ಯಾತ್ಮದಲ್ಲಿ ವಿಪರೀತ ಲಿಂಗದವ್ರ ಜೊತೆ ಸಂಪರ್ಕ ಮಾಡಬಾರ್ದು ಅಂತ ಆ ಥರ ಏನೂ ಇಲ್ಲ. ಮತ್ತು ವಿಪರೀತ ಲಿಂಗದವ್ರ ಜೊತೆ ಮಾತಾಡಲಿಲ್ಲ ಅಂದರೆ ಅರ್ಧ ಸೃಷ್ಟಿನೇ ಬೀಳಬೇಕಾಗುತ್ತೆ. ಮತ್ತು ಎಲ್ಲೆಲ್ಲಂತ ಹುಡ್ಕೊಂಡು ಹೋಗ್ತೀರಾ ಗಂಡಸಿಲ್ದಿರೋ ಜಾಗಗಳನ್ನು? ಎಲ್ಲ ಕಡೆ ಇದ್ದೇ ಇರ್ತಾರೆ. ಪುರುಷರ ಜೊತೆ ಎಲ್ಲ ದಿಕ್ಕಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಸಂಬಂಧಗಳಾಗೇ ಆಗ್ತವೆ. ಜೀವನ ಚೆನ್ನಾಗಿ ಮಾಡ್ಕೊಳ್ಳಿ, ಮನಸ್ಸು ಕೆಲಸ ಚೆನ್ನಾಗಿ ಮಾಡ್ಕೊಳ್ಳಿ, ಒಳ್ಳೆ ಜನರ ಜೊತೆ ಸಂಬಂಧ ಬೆಳೆಸ್ಕೊಳ್ಳಿ. ನೋಡಿ, ನಮ್ಮ ಕಾಮೋತ್ತೇಜನ ಪ್ರಾಕೃತಿಕವಾಗಿಯೂ ಇರೋದಿಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅದು ಒಂದು ಅರ್ಥದಲ್ಲಿ ಒಂದು ಸ್ಪಿರಿಚುವಲ್ ಕಾಂಪನ್ಸೇಷನ್ ಆಗಿರುತ್ತೆ. ಅದೇನಾದರೂ ಪ್ರಾಕೃತಿಕವಾಗಿದ್ದಿದ್ರೆ ಪ್ರಾಣಿಗಳಲ್ಲಿ ಎಷ್ಟಿತ್ತು ನಮ್ಮಲ್ಲೂ ಅಷ್ಟೇ ಇರ್ತಿತ್ತು. ಮತ್ತು ಪ್ರಾಣಿಗಳು ಯಾವತ್ತೂ ಹೈಪರ್ ಸೆಕ್ಷುವಲ್ ಆಗಿರೋದಿಲ್ಲ. ಆ ಥರ ಏನಿಲ್ಲ. ಪ್ರಾಣಿಗಳು ವರ್ಷದಲ್ಲಿ ಒಂದ್ಸಲ ಅವ್ರಿಗೆ ಸಮಯ ಬರುತ್ತೆ, ಆ ಟೈಮೆಲ್ಲ ಅವರು ಸಂಭೋಗ ಮಾಡ್ತಾರೆ, ಆಮೇಲೆ ಅವ್ರ ಪಾಡು ಅವ್ರು ಆರಾಮಾಗಿರ್ತವೆ. ಹಾರ್ತಿದ್ದಾವೆ, ಹಾಡ್ತಿದ್ದಾವೆ, ತಿಂತಿದ್ದಾವೆ, ಮಲಗ್ತಿದ್ದಾವೆ, ಇಷ್ಟೇ ಕೆಲಸ ಹೌದು. ಈ ಮನುಷ್ಯನೇ ಯಾರು ಹುಚ್ಚಿನ ಥರ ಕಾಮುಕನಾಗಿರೋದು.
ಹ್ಞೂ ಕಾಮಿ ಮನುಷ್ಯ ಕಾಮುಕ ಸದಾ 6 ಋತುಗಳು 12 ಮಾಸಗಳು. ಹ್ಞೂ 6 ಋತುಗಳು 12 ತಿಂಗಳುಗಳು ಯಾವ ಪ್ರಾಣಿನೂ ಕಾಮುಕವಾಗಿರಲ್ಲ. ಮನುಷ್ಯನೊಬ್ಬನೇ ಯಾರು ಎಲ್ಲ ಸಮಯದಲ್ಲೂ ಎಲ್ಲ ಜಾಗದಲ್ಲೂ ಬರೀ ಇದೇ ಅವಕಾಶ ಕಾಯ್ತಿರ್ತಾನೆ. ಏನು ಕಾರಣ ಇದಕ್ಕೆ? ಇನ್ನೊಂದು ವಿಷಯ, ಅದು ಮನುಷ್ಯನಿಗೆ ಮಾತ್ರ ವಿಶಿಷ್ಟ. ಅದೇನು? ಮನುಷ್ಯನೊಬ್ಬನೇ ಯಾರಿಗೆ ಮುಕ್ತಿಯ ದಾಹ ಅನ್ನೋದಿರುತ್ತೆ ಅಲ್ವಾ? ಮತ್ತೆ ಮನುಷ್ಯನೊಬ್ಬನೇ ಯಾವಾಗಲೂ ಕಾಮುಕನಾಗಿರ್ತಾನೆ. ಇವಾಗ ಈ 2 ಮಾತನ್ನು ಜೋಡಿಸಿ. ಯಾಕಂದರೆ ನಿಮ್ಮ ಈ ಮುಕ್ತಿಯ ಉಪಕ್ರಮ ಕಾರ್ಯಕ್ರಮ ಸರಿಯಾಗಿ ನಡೀತಿಲ್ಲ. ಅದಕ್ಕೆ ನೀವು ಅದನ್ನು ಪರಿಹಾರದ ಥರ ಕಟ್ಕೊಡೋ ಥರ ಕಾಂಪನ್ಸೇಷನ್ ಥರ ಸೆಕ್ಷುವಲಿ ಹೈಪರ್ ಆಕ್ಟಿವ್ ಆಗಿ ಹೋಗ್ತೀರಾ. ಪ್ರಾಣಿ ಹಳೆತ್ ಮುಕ್ತಿ ಬೇಕಾಗೇ ಇಲ್ಲ. ಅದಕ್ಕೆ ಅದರ ಸೆಕ್ಷುವಲ್ ಕಾರ್ಯಕ್ರಮ ಏನಿದೆ ಅದು ಪ್ರಕೃತಿಯೊಳಗೆ ನಿಯಮಬದ್ಧವಾಗಿರುತ್ತೆ. ಪ್ರಕೃತಿಯ ಏನು ನಿಯಮ ಇದೆಯೋ ಆ ನಿಯಮದೊಳಗಡೆ ಅದು ಕಾರ್ಯಕ್ರಮ ನಡೆಯುತ್ತೆ. ಹಕ್ಕಿ ಗೊತ್ತಿರುತ್ತೆ ಎಷ್ಟು ವರ್ಷ ಎಷ್ಟು ತಿಂಗಳಲ್ಲಿ ಮೊಟ್ಟೆ ಕೊಡಬೇಕು ಅಂತ. ಆ ನಿಯಮ ಹಾಗೆ ಇರುತ್ತೆ. ಅದನ್ನು ನೀವು ಬದಲಾಯಿಸೋಕ್ಕಾಗಲ್ಲ, ಅದು ನೀವು ಕಮ್ಮಿ ಮಾಡೋಕ್ಕಾಗಲ್ಲ, ಜಾಸ್ತಿ ಮಾಡೋಕ್ಕಾಗಲ್ಲ. ಅದರ ಪ್ರಕಾರ ನಡೀತಿರುತ್ತೆ. ಮನುಷ್ಯ ಅಂತೂ ಮತ್ತು ಈ ಥರದ ಮನುಷ್ಯನಿಗೆ ಅನಂತವಾದ ಆಸಕ್ತಿ ಇದೆ. ಎಷ್ಟಂದರೆ 50 ವರ್ಷ ಆಗಿರುತ್ತೆ, 60 ವರ್ಷ ಆಗಿರುತ್ತೆ. ಇವಾಗ ಹೋಗಿ ಮೆಡಿಕಲ್ ಟ್ರೀಟ್ಮೆಂಟ್ ಮಾಡಿಸ್ಕೋತಾರೆ, ನನಗಿನ್ನ ಸಂಭೋಗ ಮಾಡಬೇಕು ಅಂತ. ಎಷ್ಟೋ ಥರದ ಔಷಧಿಗಳು ಉಪಚಾರಗಳು ಬರ್ತವೆ, ತಗೋ ನೀನಿನ್ನ ಅನುಭವಿಸು ಅಂತ. ಮುಗಿಯೋದೇ ಇಲ್ಲ ಅನ್ನತ್ತೆ. ಯಾಕಂದರೆ ಅಹಂಕಾರ ಮುಗ್ದೋಗೋದಿಲ್ಲ, ಅಹಂವೃತ್ತಿ ಮುಗ್ದೋಗೋದಿಲ್ಲ. ಹೇಳೋದು ಅರ್ಥ ಆಗ್ತಿದೆ ತಾನೇ? ನಿಮಗೆ ಏನು ಬೇಕೋ ಅದು ಸಿಗದೇ ಇರೋ ಕಾರಣಕ್ಕೆ, ಯಾವ್ದು ನಿಜವಾಗ್ಲೂ ಬೇಕಾಗಿದೆಯೋ ಅದು ಸಿಗದೇ ಇರೋದಕ್ಕೆ ನೀವು ಬೇರೆ ದಾರಿಯಲ್ಲಿ ಕುರುಡ್ರಾಗಿ ಹುಚ್ಚಿನ ಥರ ಓಡ್ತೀರ, ಜೀವನ ಪೂರ್ತಿ ಓಡ್ತಾ ಇರ್ತೀರ. ಬರೀ 50-70 ವರ್ಷದವ್ರಲ್ಲ, 89 ವರ್ಷದವ್ರು. ನೀವು ಹುಡುಗಿದನ್ನ ಕೇಳಿ ನೋಡಿ, ಅವ್ರು ಹೇಳ್ತಾರೆ ಈ ಬಸ್ಗಳಲ್ಲೆಲ್ಲ ಯಾರನ್ನ ನೀವು ತಾತ ಅಂತ ಹೇಳಿ ಪಕ್ಕದಲ್ಲಿ ಕೂತ್ಕೊಳ್ಳೋಕೆ ಬಿಟ್ಟರೋ ಅಥವಾ ಕೈ ಕೊಟ್ಟರೋ ಎದ್ದು ನಿಂತ್ಕೊಳ್ಳಿ ಅಂತ, ಅವರೂ ಅದೇ ದೃಷ್ಟಿನ ನೋಡ್ತಾರೆ. 90 ವರ್ಷದವನಾಗಿರ್ತಾನೆ, ಆದರೆ ಈಗಲೂ ಒಳಗಡೆ ಯೌವನ ತಪ ಅಂತ ಕುದಿತಿರುತ್ತೆ, ತಪ ಅಂತ ಕುದಿತಿರುತ್ತೆ. ಯಾಕೆ? ಯಾಕಂದರೆ ಜೀವನ ಸಿಕ್ಕಿತ್ತು ಮುಕ್ತಿಗೋಸ್ಕರ. ಜೀವನ ಸಿಕ್ಕಿತ್ತು ನಿಮ್ಮ ಚೇತನಕ್ಕೆ ದೊಡ್ಡ ಸ್ಥಾನ ಕೊಡೋಕ್ಕೆ. ಅದೂ ಮಾಡಲಿಲ್ಲ. ಮತ್ತು ಕಪಟತನ ಎಷ್ಟಿದೆ ಅಂದರೆ ಅದನ್ನು ಈಗಲೂ ಮಾಡ್ತಿಲ್ಲ. ಆದರೆ ಅದನ್ನು ಬಿಟ್ಟು ಅದ್ರ ಬದಲಾಗಿ ಏನು ಮಾಡಬೇಕು? ಸೆಕ್ಷುವಲ್ ಅಡ್ವೆಂಚರ್ಸ್. ಮತ್ತು ಎಷ್ಟೋ ಸಲ ಎಷ್ಟೇ ಜನ ಬಂದು ಅದೇ ಪ್ರಶ್ನೆನ ಕೇಳಿದ್ದಾರೆ. ಕೆಲವು ಸಲ ಭಾವನೆಗಳಿಂದ ಯಾರ ಮೇಲೆ ಆಸಕ್ತಿ ಇದೆ ಅಂತ, ಕೆಲವು ಸಲ ಸೀದಾ ದೇಹದ ಆಸಕ್ತಿಯಿಂದ ಕೇಳಿದರೆ ಉತ್ತರ ಯಾವಾಗಲೂ ಒಂದೇ ಆಗಿರುತ್ತೆ. ಯಾವುದಕ್ಕೋಸ್ಕರ ಹುಟ್ಟಿದಿರೋ ಅದನ್ನು ಮಾಡಿ. ಇಲ್ಲ ಅಂದರೆ ಒಂದಲ್ಲ ಒಂದು ಥರದ್ದು ತಪ್ಪಾದ ಆಯ್ಕೆಗಳಲ್ಲಿ ಸಿಗಾಕೋತೀರ. ಮತ್ತು ಅದರಲ್ಲಿ ನಂಬರ್ 1 ಆಯ್ಕೆ ಯಾವಾಗಲೂ ಇದೇ ಆಗಿರುತ್ತೆ, ಸೆಕ್ಸ್. ಅದು ಬಿಟ್ಟರೂ ಆಯ್ಕೆಗಳಿರ್ತವೆ, ಹಣನೂ ಒಂದು ಆಯ್ಕೆನೇ.
ಎಷ್ಟೋ ಥರದ ಅಡಿಕ್ಷನ್ಗಳು ಅದು ಒಂದು ಆಯ್ಕೆನೇ, ಎಷ್ಟೋ ಥರದ ಅಡ್ವೆಂಚರ್ಗಳು ಅದು ಒಂದು ಆಯ್ಕೆನೇ. ಆದರೆ ಪ್ರಪಂಚದಾದ್ಯಂತ ನಂಬರ್ 1 ಆಯ್ಕೆಯಾಗಿರೋದಂದರೆ ಆಧ್ಯಾತ್ಮದ ಬದಲಾಗಿ ಅದಿದೆ. ನಿಜವಾಗಿ ಹೇಳಬೇಕಂದ್ರೆ ನಮ್ಮ ಪೂರ್ತಿ ಸಭ್ಯತೆ, ಸಾಮಾಜಿಕ ವ್ಯವಸ್ಥೆ ಏನಿದೆ ಅದು ಆಧ್ಯಾತ್ಮದ ಬದಲಾಗಿರೋ ಆಯ್ಕೆಯ ಆಧಾರದ ಮೇಲೇ ನಿಂತಿದೆ. ನಿಯಮಿತ ರೂಪವಾಗಿ ಸೆಕ್ಸ್ ಸಿಗ್ತಾ ಇರಲಿ, ಅದಕ್ಕೋಸ್ಕರ ಮದುವೆ ಆಗು. ಮತ್ತು ಸೆಕ್ಸ್ ನಿಯಮಿತ ರೂಪವಾಗಿ ಸಿಗ್ತಾ ಇದೆ, ಮಕ್ಕಳಂತೂ ಹುಟ್ಟೇ ಹುಟ್ತಾರೆ. ಮತ್ತು ಒಂದ್ಸಲ ಮಕ್ಕಳಾದರೆ ಮುಕ್ತಿ ಬಗ್ಗೆ ಮಾತೇ ಆಡಂಗಿಲ್ಲ. ಅಷ್ಟೇ ಕತೆ, ಸಿಗಾಕೊಂಡಿರಿ. ಹೇಳೋದು ಅರ್ಥ ಆಗ್ತಿದೆ ತಾನೇ? ನಾವು ಪ್ರಾಣಿಗಳಲ್ಲ ತಾನೇ, ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಕೇಳೋದಕ್ಕೆ ಇದು ತುಂಬ ಓಲ್ಡ್ ಫ್ಯಾಷನ್ ಥರ ಅನಿಸ್ಬೋದು. ನಿಮ್ಮ ಮೊದಲನೇ ಸಂಬಂಧ ಬುಕ್ಸ್ಗಳ ಜೊತೆ ಇರಬೇಕು. ನೋಡ್ರಪ್ಪ, ಇವ್ರು ಪ್ರೈಮರಿ ಸ್ಕೂಲ್ ಟೀಚರ್ ಥರ ಮಾತಾಡೋಕ್ಕೆ ಶುರು ಮಾಡ್ಬಿಟ್ರು. ನನ್ನ ಹತ್ರ ಹೇಳೋದಕ್ಕೆ ಬೇರೆ ಇನ್ನೇನೂ ಇಲ್ಲ. ಇನ್ನೇನು ಹೇಳಿ, ಬೇರೆ ಇನ್ನೇನಾದರೂ ಉಪಯೋಗ ಆಗೋಂಗಿದ್ದಿದ್ರೆ ಹೇಳ್ತಿದ್ದೆ. ಜ್ಞಾನವನ್ನು ಒಂದು ಬಿಟ್ಟು ಮನುಷ್ಯನಿಗೆ ಇನ್ಯಾವುದೇ ವಿಷಯ ಬೆಂಬಲ ಕೊಡೋಕ್ಕಾಗಲ್ಲ. ಮತ್ತು ಜ್ಞಾನ ಅಂದರೆ ಈ ಅರ್ಥ ಅಲ್ಲ ಜೀವನ ಪೂರ್ತಿ ಒಬ್ಬಂಟಿಯಾಗಿರುತ್ತೆ, ಯಾವ ಹುಡುಗನೂ ಸಿಗಲ್ಲ ಅಂತ. ಜ್ಞಾನದಿಂದ ಏನಾಗುತ್ತೆ ಅಂದರೆ ಯಾರು ಸಿಗ್ತಾನೋ ಅವನು ಸರಿಯಾಗಿರೋನು ಸಿಗ್ತಾನೆ. ತೆಳ್ಸಕ್ಕೆ ಬಾರ್ದಿರೋರಿಂದ ದೂರ ಇರ್ತೀರ ಜೀವನ ಪೂರ್ತಿ. ಇದೇನು ಚಿಕ್ಕ ವಿಷಯನಾ? ಎಷ್ಟೊಂದು ಚೆನ್ನಾಗಿರೋ ಫಿಲಮ್ಗಳಿದ್ದಾವೆ, ಅದನ್ನ ಯಾಕೆ ನೋಡಲ್ಲ? ಇವಾಗಂತೂ ನೆಟ್ಫ್ಲಿಕ್ಸ್ ಕಾಲ ಇದು. ಎಲ್ಲಿಂದ ಈಗಲೇ ಶುರು ಮಾಡ್ಕೊಳ್ಳಿ, ಗೂಗಲಲ್ಲಿ ಸರ್ಚ್ ಮಾಡಿ ಟಾಪ್ 100 ಮೂವೀಸ್ ಅಂತ. ಇವತ್ತವರೆಗೂ ಮಾಡಿರೋದಲ್ಲಿ ಅವನ್ನ ನೋಡಿ, ಅದರಲ್ಲೂ ವಿಶೇಷವಾಗಿ ಭಾರತದ ಆಚೆ ಮಾಡಿರೋ ಫಿಲಮ್ಗಳನ್ನು ನೋಡಿ. ಇಲ್ಲಿ ಮಾಡಿ ತೋರಿಸಿರೋದೆಲ್ಲ ನೀವು ಹೆಂಗಿದ್ರೂ ಅನುಭವಿಸಿದ್ದೀರಾ, ಎದ್ದು ಬಿದ್ದು ಒದ್ದಾಡಿದ್ದೀರಾ. ನೋಡಿ, ಬೇರೆ ದೇಶಗಳು ಹೆಂಗೆ ಬದುಕ್ತವೆ ಅಂತ ನೋಡಿ, ಅವ್ರ ಆಚಾರ ಹೆಂಗಿರುತ್ತೆ, ವಿಚಾರ ಹೇಗಿರುತ್ತೆ, ಮತ್ತು ಅವ್ರ ವಿಚಾರಗಳಲ್ಲಿ ಯಾವುದು ಉನ್ನತಕ್ಕೇರಿದ್ದಾವೆ ಅದನ್ನು ನೋಡಿ. ಆಟಗಳನ್ನು ಆಡಿ. ಇಷ್ಟೊಂದು ಸೆಕ್ಷುವಲ್ ಕಾರ್ಯಕ್ರಮ ಯಾಕೆ ನಡೆಯುತ್ತೆ ಅಂದರೆ ದೇಹ ಸುಸ್ತಾಗಿಲ್ಲ. ಡೈಲಿ ದೇಹನ ಸುಸ್ತು ಮಾಡ್ಕೊಳ್ಳಿ, 1 ಗಂಟೆ 2 ಗಂಟೆ. ಅದರಿಂದ ಜೀವನ ಪೂರ್ತಿವರೆಗೂ ಒಂದು ಆಟನ ಕಲ್ತ್ಕೊಂಡ್ಬಿಡ್ತೀರ. ಆಮೇಲೆ ನಿನಗೆ ವಯಸ್ಸಾದ್ರೂ ನೀನು ಏನು ಕಲ್ತ್ತೀಯೋ ಅದು ನಿನ್ನ ಜೊತೆಗೇ ಇರುತ್ತೆ ತಾನೇ. ಸ್ಪೋರ್ಟ್ಸ್ ಆಡಿ, ಒಳ್ಳೆ ಮೂವೀಸ್ನ ನೋಡಿ, ಒಳ್ಳೆ ಪುಸ್ತಕಗಳನ್ನು ಓದಿ, ಸರಿಯಾಗಿರೋ ಜನರ ಜೊತೆ ಬೆಳೀರಿ. ಇವನ್ನೆಲ್ಲ ಬಿಟ್ಟು ಇನ್ಯಾವ ಉಪಾಯಗಳನ್ನು ಹೇಳಿ ನಾನೀಗ? ನಿಮ್ಮದೇ ಆದ ಒಂದು ಚಿಕ್ಕ ಗುಂಪಿನಲ್ಲಿ ಸೀಮಿತವಾಗಿರಬೇಡಿ. ಟ್ರಿಪ್ಗಳಿಗೆ ಹೋಗಿ, ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗಿ, ಅಲ್ಲಿ ನೋಡಿ ಬೇರೆ ಸಂಸ್ಕೃತಿಗಳು ಹೇಗಿದ್ದಾವೆ, ಬೇರೆ ಜನಗಳು ಯಾವ ಥರ ಮಾತಾಡ್ತಾರೆ, ಅವ್ರದ್ದು ಯಾವ ರೀತಿಗಳಿದ್ದಾವೆ, ಅವ್ರದ್ದು ಯಾವ ಆದರ್ಶಗಳಿದ್ದಾವೆ, ಇವನ್ನೆಲ್ಲ ತಿಳ್ಕೋಬೇಕು. ಈ ಥರ ವಿಷಯಗಳಲ್ಲಿ ಸಮಯ ಕಳೆದಾಗ ಈ ಹುಡುಗ ಹುಡುಗಿ ಅನ್ನೋ ಕಾರ್ಯಕ್ರಮ ಸ್ವಲ್ಪ ಕಮ್ಮಿ ಆಗುತ್ತೆ. ಮತ್ತೆ ಆಮೇಲೆ ಅದೇನೋ ಅಪರಾಧ ಏನಲ್ಲ, ಯಾವುದಾದ್ರು ಒಂದು ಹುಡುಗನ ಜೊತೆ ಸಂಬಂಧ ಮಾಡ್ಕೊಂಡಿದ್ಯಾ ಅಂತ. ಸಂಬಂಧ ಆಗೇ ಆಗುತ್ತೆ. ಅದೇ ಮೊದಲೂ ಹೇಳ್ತಾರೆ, ಈಗಲೂ ಹೇಳ್ತಾ ಇದ್ದೀನಿ, 99% ನಾವು ತಪ್ಪು ಜನರ ಜೊತೆ ಮಾಡ್ಕೋತೀವಿ. ಮಾಡ್ಕೊಳ್ಳೇಬೇಕಂದಾಗ ಸಮಯ ಬರುತ್ತೆ. ಯಾರಾದರೂ ಸರಿಯಾಗಿ ಸಿಕ್ಕಿದ್ರೆ ಮಾಡ್ಕೊಳ್ಳಿ ಸಂಬಂಧ. ಸರ್, ಮೊದಲು ಕೂಡ ಆದಿವೆ, ಆದರೆ ತುಂಬ ಬಿಟರ್ ಎಕ್ಸ್ಪೀರಿಯನ್ಸಸ್ಗಳಾದಿವೆ. ಮತ್ತು ಇನ್ನೇನಕ್ಕೆ ನಿಮ್ಗೆ ಅದ ಮೇಲೆ ಇನ್ನೂ ರೈಲ್ ಓಡಿಸ್ಬೇಕು? ಮುಗ್ದೋಯ್ತದು. ಇವಾಗ ಬುಕ್ಸ್ಗೆ ಅವಕಾಶ ಕೊಡಿ. ಆಯಿತು ಸರ್. ಥ್ಯಾಂಕ್ ಯು ಸರ್.